ಈ ಕೇಸಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಈ ಪೆನ್ ಡ್ರೈವ್ ಕೇಸ್ ಏನಿದೆ ಇದು DKS ಅಂದ್ರೆ DK ಶಿವಕುಮಾರ್ ಮತ್ತು HDK ಕುಮಾರಸ್ವಾಮಿ ಈ ಕುಟುಂಬದ ನಡುವಿನ ಫೈಟ್ ಇದು. ಆ ಎರಡು ಕುಟುಂಬಗಳ ನಡುವಿನ ವೈಯಕ್ತಿಕ ಜಗಳ ಇದು. ಆ ಎರಡು ಕುಟುಂಬಗಳ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗೋದಿಲ್ಲ ಅಂತ ಈ ಕೇಸನ್ನ ಫ್ಯಾಮಿಲಿ ಆಂಗಲ್ ಅಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಈ ನೆಲದ ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ನೋಡಿ, ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ JDS ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾಕ್ ನಡೀತಾ ಇದೆ. ಅದು ಏನೇನಾಗುತ್ತೋ ಎಲ್ಲಿಗೆ ಮುಟ್ಟುತ್ತೋ ಅಂತೂ ನನಗೂ ಗೊತ್ತಿಲ್ಲ. ಇದೊಂದು ವೈಯಕ್ತಿಕವಾಗಿ ಆಗೋಟಿದೆ. ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ. ಬರೀ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದ್ರೂ ಕೂಡ ಬರೀ ಇದೇ ನಡೀತಾ ಇದೆ. ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟು, ಜನರ ಅಭಿವೃದ್ಧಿ. ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿದೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು, ಇದೇ ಥರ ನಡ್ಕೊಂಡು ಹೋಗ್ಬೇಕು. ಇದೇನ ಮುಗಿದೋದ್ರೆ ಅವರು ಜನ ಕೇಳಕ್ಕೆ ಶುರು ಮಾಡ್ತಾರೆ, ರೋಡ್ ಎಲ್ಲಿ ಮಾಡಿದೀಯಪ್ಪ, ಕುಡಿಯೋ ನೀರು ಎಲ್ಲಿ ಕೊಟ್ಟಿದೀಯಾ, ಬರಗಾಲ ಬಂದಿದೆ, ನಿನ್ನ ಕ್ರಮ ಏನು, ಗೋಶಾಲೆ ಎಲ್ತೆ, ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು. ಅದರಿಂದ ನಮಗೆ ಈ ಸುದ್ದಿ ಬೇಡ. ನಮಗೆ ರಾಜ್ಯದ ಒಳಿತು ಇಂಪಾರ್ಟೆಂಟು. ಇದು ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ್ದು. ಇದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ. ಇದಕ್ಕೆ ರಾಜ್ಯವನ್ನ ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದನ್ನ ಬಿಜೆಪಿ ಸ್ಪಷ್ಟ ನಿಲುವು. ಆದರೆ ಈ ಕುಟುಂಬದ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ. ಮೈತ್ರಿ ಮೇಲೆ ಏನು ಸಮಸ್ಯೆ ಆಗಲ್ವಾ ಸರ್? ಇಲ್ಲ, ಮೈತ್ರಿದು ಈಗಾಗಲೇ ಹೇಗಿದೆಯೋ ಆಗ ನಡ್ಕೊಂಡು ಹೋಗ್ತಾ ಇದೆ. ಏನೇ ಇದ್ರೂ ಅದನ್ನ ದೇವೇಗೌಡರು ಮತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.